ನಾವೆಲ್ಲ ಹಲವಾರು ದಿನಗಳಲ್ಲಿ ಒಂದೊಂದು ಕೆಟ್ಟ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೇವೆ. ಪುಣ್ಯವಂತರು ತಾವು ಪ್ರೀತಿಯಿಂದ ಕೇಳಿಸ್ಕೊಳ್ಳಿ ದಯಮಾಡಿ. ಒಬ್ಬ ಬೆಳಿಗ್ಗೆ ನನಗೆ ಒಂದು ಕರೆ ಮಾಡಿದ್ರು ರಾಯಚೂರಿನಿಂದ. ಒಬ್ಬ 70 ವರ್ಷದ ಆಸುಪಾಸಿನ ವಯಸ್ಸಾದ ಪುಣ್ಯವಂತ ತಂದೆ ನನಗೆ ಫೋನ್ ಮಾಡಿದ್ರು. ಪುಟ್ಟಸ್ವಾಮಿ ಅವರ ಅಂದರು. ಹೌದಪ್ಪ ಅಂದೆ. ಸ್ವಾಮಿ ನಿಮ್ಮ ಕಥೆಗಳನ್ನು ಕೇಳ್ತಾ ಇದ್ದೀನಿ, ಕಣ್ಣಲ್ಲಿ ನೀರು ನಿಲ್ತಾ ಇಲ್ಲ ಸ್ವಾಮಿ, ನನಗೆ ಯಾಕೋ ತುಂಬ ದುಃಖ ಆಗ್ತಾ ಇದೆ, ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ನಾನು ಫೋನ್ ಮಾಡಿದೆ ಅಪ್ಪ ಅಂತಂದರು. ಅದಕ್ಕೆ ಅಪ್ಪಾಜಿ ಅಳಬೇಡಿ, ನನ್ನ ಉದ್ದೇಶ ನಿಮ್ಮನ್ನು ಅಳಿಸೋದಲ್ಲ, ಮಕ್ಕಳಿಗೆ ಸ್ವಲ್ಪ ಸರಿಯಾದ ಜಾಗೃತಿ ಬರಲಿ, ತಂದೆ ತಾಯಿಗಳನ್ನು ನೋಡ್ಕೊಳ್ಳಿ, ಅವ್ರು ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳನ್ನು ಬೀದಿಗೆ ಬಿಡೋದು ಬೇಡ ಅಂತೇಳಿ ಉದ್ದೇಶ ನಂದು ಒಂದೇ. ನೀವೇನು ಕೆಲಸ ಮಾಡ್ತೀರಪ್ಪ ಅಂತ ಅಂದೆ. ಅಪ್ಪ ನಾನೊಂದು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೀನಪ್ಪ, 10,000 ರೂಪಾಯಿ ದುಡ್ಡು ಕೊಡ್ತಾರೆ, ನಾನು ಮನೆಗೆ ಹೋಗೋಕ್ಕಾಗೋದಿಲ್ಲ ಕಣಪ್ಪ, ಇಲ್ಲೊಂದು ಮಠ ಇದೆ, ಆ ಮಠದಲ್ಲಿ ಹೋಗಿ ಪ್ರತಿದಿನ ಮಲ್ಕೊಳ್ತೀನಿ, ಕಾವಲಿಲಿ ಹೋಗಿ ಸ್ನಾನ ಮಾಡ್ಕೊಬತ್ತೀನಿ, ಯಾರಾದರೂ ಕೊಡಿಸಿದ್ರೆ ಒಂದು ತುತ್ತು ಅನ್ನ ತಿಂತೀನಿ, ಇಲ್ಲ ಅಂದರೆ ಒಂಚೂರು ಬ್ರೆಡ್ ಗಿಡ್ಡ ತಿನ್ಕೊಂಡು ಕಾಲ ಕಳಿತೀನಿ ಕಣಪ್ಪ. ಯಾಕಪ್ಪ ಈ ವಯಸ್ಸಲ್ಲಿ ದುಡಿಬೇಕಾ ನಿನಗೆ, ಮಕ್ಕಳಿಲ್ವಪ್ಪ? ಅಪ್ಪ 4 ಜನ ಮಕ್ಕಳಿದ್ದಾರೆ ಕಣಪ್ಪ, 4 ಜನದಲ್ಲಿ 2 ಟೀಚರು, ಒಬ್ಬ ಊರಲ್ಲಿ ವ್ಯವಸಾಯ ಮಾಡ್ಕೊಂಡವನೇ, ಇನ್ನೊಬ್ಬ ಬಿಸ್ನೆಸ್ ಮಾಡ್ತಾನೆ ಕಣಪ್ಪ ಅಂತ. 4 ಗಂಡು ಮಕ್ಕಳಪ್ಪ ಅಂದು. ಹೌದು ಕಣಪ್ಪ, 4 ಗಂಡು ಮಕ್ಕಳು. ಈ ವಯಸ್ಸಲ್ಲಿ ದುಡಿಬೇಕಾ ನೀವು ಒಂದು ಹೊತ್ತಿಗೆ? ಅಪ್ಪ ನನಗೆ BP ಶುಗರ್ ಎಲ್ಲ ಇದೆ, ಯಾರು ಕೇಳಿದ್ರು ತಂದು ಕೊಡ್ತಾ ಇಲ್ಲ, ಮಕ್ಕಳು ಮನೇಲಿ ಕಾಲಲ್ಲಿ ಒದ್ದು ಆಚ್ಕೋಗು, ನಿನ್ನಿಂದ ನನಗೆ ನೆಮ್ಮದಿಲ್ದಂಗೆ ಆಗದೆ ಅಂತ ಬೋದ್ ಕಳಿಸ್ಬಿಟ್ರು ಕಣಪ್ಪ. ಯಜಮಾನ್ರಿ ಏನು ಭಯಪಡಬೇಡಿ, ಇರುವಷ್ಟು ದಿನ ನೆಮ್ಮದಿಯಾಗಿ ನಗ್ನಗ್ತಾ ಸಂತೋಷವಾಗಿರೋದನ್ನು ಕಲ್ತ್ಕೊಳ್ಳಿ ಅಪ್ಪಾಜಿ. ಆಗ ಆ ವ್ಯಕ್ತಿ ಹೇಳಿದ್ರು, ಅಪ್ಪ ನಿನ್ನ ಕತೆ ಕೇಳಿ ನನಗೊಂಚೂರು ಸಮಾಧಾನ ಆಯಿತು ಕಣ್ಮಗನೆ, ಅದಕ್ಕೆ ನಿನ್ನ ಜೊತೆಲಿ ಮಾತಾಡಬೇಕು ಅಂತ ಅನ್ನಿಸ್ತು, ಮಾತಾಡದೆ ಕಣ್ಮಗನೆ, ತಪ್ಪು ತಿಳಿಬೇಡ ಅಂತ ಅಂದ. ಅಪ್ಪ ನಾನು ನಿನ್ನ ಮಗನ ಸಮಾನ, ಚಿಕ್ಕ ವಯಸ್ಸು ನನಗೆ, ನೀವೇನು ಹೇಳಿದ್ರು ಕೇಳ್ತೀನಪ್ಪ, ಯಾವತ್ತೇ ಫೋನ್ ಮಾಡಬೇಕಾದ್ರೂ ಮಾತಾಡಿ, ನನ್ನ ಜೊತೆಲಿ ಮಾತಾಡಿ ಕಷ್ಟ ಸುಖ ಹೇಳ್ಕೊಳ್ಳಿ. ಅಪ್ಪ ಈ ಬ್ಯಾಂಕಲ್ಲಿ ನಾನು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೀನಿ, ರಾತ್ರಿ ಹೊತ್ತು, ಬೆಳಿಗ್ಗೆ ಹೊತ್ತು ಎಲ್ಲೋ ತಿರುಗಾಡ್ತೀನಿ ಕಣಪ್ಪ, ಇವ್ರು ಕೊಟ್ಟರೆ ಇಸ್ಕೊಂಡು ತಿಂತೀನಿ, ನನಗೆ ಈ ಬ್ಯಾಂಕ್ ಬಿಟ್ಟರೆ, ಈ ಸೆಕ್ಯೂರಿಟಿ ಕೆಲಸ ಬಿಟ್ಟರೆ ನೆಕ್ಸ್ಟ್ ಉಳಿದಿರೋದು ನನಗೆ ಸ್ಮಶಾನ ಒಂದೇ ಕಣಪ್ಪ ಜಾಗ. ಯಾಕಪ್ಪ ನಿನ್ನ ಹೆಂಡ್ತಿ ನೋಡ್ಕೊತಾ ಇಲ್ವಾ ಅಂದು. ಆ ತಾಯಿ ಇದ್ದಿದ್ರೆ ನನಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಕಣಪ್ಪ. 8 ವರ್ಷ ಆಯಿತು ಸತ್ತೋಗಿ ನಮ್ಮವ್ವ, ನನ್ನ ಹೆಂಡ್ತಿ. 4 ಜನ ಮಕ್ಕಳು ಸೊಸೆದರು ಸುಖವಾಗಿ ಅವ್ರೆ ಕಣಪ್ಪ. ಒಂದಿನ ಬಂದು ಅಪ್ಪ ಹೆಂಗಿದೆಯಂತ ಮಾತಾಡ್ಸೋದಿಲ್ಲ, ಒಂದಿನ ಬಂದು ಅಪ್ಪ ನಿನಗೇನು ಕಷ್ಟ ಅಂತ ಕೇಳೋದಿಲ್ಲ, ಸುಖವಾಗಿ ಬದುಕ್ತಾವ್ರೆ ಎಲ್ರೂ, ಆದ್ರೆ ಒಬ್ಬರು ಬಂದು ಕೇಳ್ತಾ ಇಲ್ಲ ಕಣಪ್ಪ. ಇದು ಒಂದು ಕಡೆ. ಆದರೆ ಇನ್ನೊಂದು ತಾಯಿ ಒಂದು ಕಷ್ಟ ಅನುಭವಿಸ್ತಿದ್ದಾರೆ. ಮಗನನ್ನ ಕೂಲಿ ನಾಲಿ ಮಾಡಿ ಓದಿಸಿದ್ಲು, ಚೆನ್ನಾಗಿ ಓದ, PhD ಮಾಡ್ದ ಅವನು. ನೋಡಿ, ಬರೀ ಓದಿದ್ರೆ ಸಾಲದು, ಅದಕ್ಕೆ ಒಂದು ಸಂಸ್ಕಾರ ಇರಬೇಕು. ಮಗ ಯಾರನ್ನೋ ಒಬ್ಬಳು ಲವ್ ಮಾಡ್ದ, ಇವರೇ ನಿಂತ್ಕೊಂಡು ಮದುವೆ ಮಾಡಿಕೊಟ್ರು, ಇನ್ನು ಮಗ ಕೈ ತಪ್ಪೋಯ್ತಾನಲ್ಲ ಅಂತ. ಅವಳಿಗೂ ಒಂದು 70-80 ಸಾವಿರ ಸಂಬಳ, ಇವ್ರಿಗೂ ಒಂದು 70-80 ಸಾವಿರ ಸಂಬಳ, ಒಂದು ಒಳ್ಳೆ ಮನೆ ಬಾಡಿಗೆಗೆ ಅವ್ರೆ, ಭೋಗ್ಯಕ್ಕೆ ಹಾಕ್ಸ್ಕೊಂಡವ್ರೆ. ಈ ತಾಯಿ ತಂದೆ ಕೂಲಿ ಕೆಲಸ ಮಾಡ್ತಾರೆ. 8 ವರ್ಷ ಆಗದೆ ಅಪ್ಪ ಅವನ ಮನೆಗೆ ಹೋಗಿ, ಅಪ್ಪ ನೀನು ಹೆಂಗಿದ್ದೀಯ, ಅವ್ವ ನೀನು ಹೆಂಗಿದ್ದೀಯ ಅಂತ ಒಂದಿನ ಕೇಳಿಲ್ಲ ಅವರು. ಎದುರುಗಡೆನೆ ತಿರುಗಾಡ್ತಾರೆ, ಒಳ್ಳೊಳ್ಳೆ ಮಟನ್ ಚಿಕನ್ ಎಲ್ಲ ತಂದು ತಿಂತಾರೆ, ಒಂದಿನ ಬಂದು ಅಪ್ಪನಿಗಂತೂ ತನ್ನ, ಅವನಿಗಂತೂ ತನ್ನ ಕೇಳಿಲ್ಲ. ಇನ್ನೊಂದು ದುರಂತ ಏನು ಅಂದರೆ, ಈ ಮಗ ಮಾಡಿರುವಂಥ ದುರಂತ, ಆ ಮನೆ ಕಟ್ಟದವರು ಗಂಡ ಹೆಂಡತಿ ಮಗಳು ಕೂಲಿ ಮಾಡಿ ದುಡ್ಡಲ್ಲಿ ಉಳಿಸಿ ಒಂದು ಚಿಕ್ಕದಾದ ಪುಟಾಣಿ ಅದು ಇಂಥ ಗೂಡು ಕಟ್ಕೊಂಡವ್ರೆ. ಆ ಮನೆ ಮೇಲೆ ಕೇಸ್ ಹಾಕ್ಬಿಟ್ಟವನೆ ಅಪ್ಪ ಅಮ್ಮನಿಗೆ. ತಾಯಿ ತಂದೆ ಒಂದು ಕಡೆ ಕಟ್ಕಟ್ಟೆಯಲ್ಲಿ ನಿಂತ್ಕೋತಾರೆ ಹೋಗಿ, ಮಗ ಒಂದು ಕಡೆ ನಿಂತ್ಕೋತಾನೆ. ಎಂಥ ದುರಂತ ಸ್ವಾಮಿ ಇದು. ಇಂಥ ಮಕ್ಕಳಿಗೆ ಒಂದು ಧಿಕ್ಕಾರವಿರಲಿ, ಧಿಕ್ಕಾರ ಇರಲಿ. ತಂದೆ ತಾಯಿನ ಆಸ್ತಿಗೋಸ್ಕರವಾಗಿ ಕೋರ್ಟ್ ಕೇಳ್ದ ನಿಲ್ಸವ್ರಲ್ಲ, ಅಂಥ ಮಕ್ಕಳಿಗೊಂದು ಧಿಕ್ಕಾರ ಇರಲಿ ಕಣ್ರಪ್ಪ. ಯಾವ ಆರ್ಭಟಕ್ಕೆ, ಯಾವ ಸಂತೋಷಕ್ಕೆ ತಂದೆ ತಾಯಿಗಳನ್ನ ಈ ರೀತಿ ಕೀಳಕ್ಕೆ ಕಾಣ್ತಾ ಇದ್ದೀವಿ ನಾವು? 1000 ವರ್ಷ ಬದುಕ್ತೀರಾ? 2000 ವರ್ಷ ಬದುಕ್ತೀರಾ? ಇಲ್ಲ. ಎತ್ತವರ ಸೇವೆ ಮಾಡದೆ ಹೋದ್ರೆ ನಿಮ್ಮಂಥ ಮೂರ್ಖರು, ನಿಮ್ಮಂಥ ಮುಟ್ಟಾಳ್ರಿ ಜಗತ್ತಲ್ಲಿಲ್ಲ. ಎತ್ತವರ ಸೇವೆಯನ್ನು ಮಾಡಿ, ಎತ್ತವರ ಸೇವೆ, ಆ ಸೇವೆಯನ್ನು ಮಾಡಿ. ಅದಕ್ಕೆ ಹೇಳ್ತಾರೆ, ಋಣ ತೀರಿಸೋ ತಂದೆ ತಾಯಿಯ
ತೀರಿಸೋ